ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಿಮಗೂ ಕೂಡ ನಮ್ಮ ಮಲೆನಾಡಿಗೆ ಸ್ವಾಗತನ ಬಯಸ್ತೇನೆ ಸರ್. ನಾವೊಂದು 3 ದಿನಗಳ ಹಿಂದೆ ನಾವು ಸ್ಟಾರ್ ಇಂಡಸ್ಟ್ರಿಗೆ ಹೋಗಿದ್ವಿ ಸರ್. ಓಕೆ. ಅವರು ನಮ್ಮ MD ಆಗಿರುವಂತಹ ಶ್ರೀ ದಿಲೀಪ್ ಕುಮಾರ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ನಮ್ಮ ಬೆಳಗಾವಿ ಕಡೆಯಿಂದ ನಾವು ಎಲ್ಲ ಕಡೆ ನಾವು ಯಂತ್ರೋಪಕರಣಗಳನ್ನ ಸಪ್ಲೈ ಮಾಡ್ತೀವಿ. ಇತ್ತೀಚೆಗೆ ಒಬ್ಬ FPOದವರು ನಮ್ಮ ಕಡೆಯಿಂದ ಕೊಪ್ಪದಿಂದ ಇದನ್ನು ಒಂದು ಖರೀದಿ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಇದು ಹೆಂಗೆ ವರ್ಕ್ ಆಗುತ್ತೆ ಈ ಮಷೀನ್ ಮಹತ್ವ ಏನು, ಏನಕ್ಕೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಂತಿನಲ್ಲಿ ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ಕೊಡೋಣ ಸರ್. ಖಂಡಿತ. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಹಿನ್ನೆಲೆ ಏನು ಸರ್? ನಮ್ದು ಹಿನ್ನೆಲೆ ಅಂದರೆ ನಮ್ಮದು ಇಲ್ಲಿ ಸೊಸೈಟಿ ಇದೆ. ಓಕೆ ಸರ್. ಕೊಪ್ಪದಲ್ಲಿ ಧಾತ್ರಿ ಸೊಸೈಟಿ ಅಂತ. ಓಕೆ ಸರ್. ಇದು ಸುಮಾರು 2004ರಲ್ಲಿ ಆರಂಭವಾಗಿದ್ದು ಸೊಸೈಟಿದು. ನಾನು ಅದಕ್ಕೆ ಡೈರೆಕ್ಟರ್ ಆಗಿದ್ದೀನಿ, ಈಗ ಒಂದು 5 ವರ್ಷದಿಂದ ಡೈರೆಕ್ಟರ್ ಅದಕ್ಕೆ. ಓಕೆ. ನಮ್ಮ ಸಂಸ್ಥೆಯಲ್ಲಿ ಏನಾಯ್ತು ಅಂದರೆ ನಮ್ಮ ಎಲ್ಲ ಡೈರೆಕ್ಟರ್ಗಳು ಎಲ್ಲ ಈಗ ಮೀಟಿಂಗಲ್ಲಿ ಹೇಳಿದರು ರೈತರದ್ದು ಕಾಯಿ ಪರ್ಚೇಸ್ ಮಾಡಬೇಕಂತ. ಓಕೆ. ಅಂದರೆ ನಿಮ್ಮದು ಮೇನ್ ಸೊಸೈಟಿದು ಉದ್ದೇಶ ಏನು ಸರ್? ಸರ್, ಉದ್ದೇಶ ಅಂದರೆ ನಮ್ಮದು ಅದು ಕೋಆಪ್ರೇಟಿವ್ ಸೊಸೈಟಿದು. ಹಾಂ. ನಮ್ಮದು ಅಂದರೆ ನಾವು ಗೋಲ್ಡ್ ಇಡ್ತೀವಿ, ಮತ್ತು ಜಾಮೀನು ಸಾಲ ಕೊಡ್ತೀವಿ, ವಾಹನ ಸಾಲ ಕೊಡ್ತೀವಿ, ಈ ರೀತಿ ಮನೆ ಕಟ್ಟೋದಕ್ಕೆಲ್ಲ ಆಧಾರ ಸಾಲ ಎಲ್ಲ ಕೊಡ್ತೀವಿ. ಆದರೆ ನಮ್ಮದು ಈ ಮಲೆನಾಡಲ್ಲಿ ಒಂದು ಏನಂದರೆ ನಾವು ಒಂದು ತೆಂಗಿನಕಾಯಿ ಪರ್ಚೇಸ್ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಓಕೆ. ಉದ್ದೇಶಕ್ಕೆ ನಾವು ಈಗ ಸುಮಾರು ಒಂದು 4 ವರ್ಷದಿಂದ ಈ ತೆಂಗಿನಕಾಯನ್ನ ನಾವು ರೈತರಿಂದ ತಗೊಳ್ತಿದ್ವಿ. ಓಕೆ. ನಿಮ್ಮ ದಾಲ್ಚಿನ್ನಿ ಕಾಡು ಉತ್ಪನ್ನಗಳೆಲ್ಲ ನಾವು ತಗೊಳ್ತಿದ್ವಿ. ಓಕೆ. ಏನಾಯ್ತು ಅಂದರೆ ಈಗ ರೈತರುಗಳದ್ದು ಸಮಸ್ಯೆ ಬಂದ್ಬಿಡ್ತು. ಅವಾಗ ನಾವು ಏನು ಮಾಡ್ತೀವಿ ಅಂದರೆ ನನ್ಗೆ ಗೊತ್ತಿದ್ದಂಗೆ ಈ ಸುತ್ತಮುತ್ತ ನಮ್ಮ ಮೋಸ್ಟ್ಲಿ ನಮ್ಮ ಈ NR ತಾಲೂಕು, ಕೊಪ್ಪ ತಾಲೂಕು, ಶೃಂಗೇರಿ ತಾಲೂಕು, ತೀರ್ಥಹಳ್ಳಿ ತಾಲೂಕು ಆಗಿರ್ಬೋದು, ಇಲ್ಲಿ ಮೂಡಿಗೆರೆ, ಈ ಯಾವುದೇ ಸುತ್ತಮುತ್ತ ರೈತರಿಂದ ಕೆ ಜಿ ಲೆಕ್ಕದಲ್ಲಿ ತೆಂಗಿನಕಾಯಿ ಪರ್ಚೇಸ್ ಮಾಡುವಂತಂದ್ರೆ ಖರೀದಿ ಮಾಡುವಂಥದ್ದು ವ್ಯವಸ್ಥೆಗಳು ಇಲ್ಲಿ ಎಲ್ಲೂ ಇಲ್ಲ. ಓಕೆ ಸರ್. ಅವ್ನು ಟ್ರೇಡಿಂಗ್ ಮಾಡಿರ್ಬೋದು, ಓನ್ ಟ್ರೇಡ್ ಮಾಡ್ತಾನೆ, ಇದು ಸಂಸ್ಥೆಯಿಂದ ಆದರೂ ಮಾಡ್ಬೋದು. ಆದರೆ ಈ ವ್ಯವಸ್ಥೆಗಳು KG ಲೆಕ್ಕದಲ್ಲಿ ತಗೊಳ್ಳುವಂಥದ್ದು ಇಲ್ಲಿ ಸುತ್ತಮುತ್ತ ಎಲ್ಲಿಲ್ಲ. ಓಕೆ. ನಾವೇನು ಮಾಡಿದ್ವಿ, ರೈತರಿಂದ ಸುಲಿದ ಕಾಯನ್ನು ತಗೊಳ್ತಿದ್ವಿ KGಗೆ. ಅವಾಗ ಏನಾಗ್ತಂದ್ರೆ ಇವತ್ತು ಮಾರ್ಕೆಟಲ್ಲಿ ಟ್ರೇಡರ್ಸ್ಗಳು ಬರ್ತಾರೆ, ಒಂದು ಇಡೀ ತೆಂಗಿನಕಾಯಿಗೆ ನಿಮಗೆ 15 ರೂಪಾಯಿಂದ 20 ರೂಪಾಯಿ ಇಡೀ ತೆಂಗಿನಕಾಯಿನ ಪರ್ಚೇಸ್ ಮಾಡಿ ತಗೊಂಡೋಗ್ತಾರೆ, ವ್ಯಾಪಾರ ಮಾಡಿ ತಗೊಂಡೋಗ್ತಾರೆ. ನಮ್ದು ಈ ಕಡೆಯಿಂದ ಬರ್ತಾರೆ, ಶಿವಮೊಗ್ಗ ಬರ್ತಾರೆ, ತಿಪ್ಟೂರಿಂದ ಬರ್ತಾರೆ. ಅವ್ರು ಏನು ಮಾಡ್ತಾರೆ, ಚಿಪ್ಪೆ ಸಮೇತ ತಗೊಂಡೋಗ್ತಾರೆ. ಓಕೆ. ಸೊ ನಮ್ಮ ಮಲೆನಾಡಲ್ಲಿ ಏನಾಗ್ತಂದ್ರೆ ಒಂದು ತೆಂಗಿನಕಾಯಿ ಸುಮಾರು 700, 800, 900 ಗ್ರಾಮ್ವರೆಗೂ ಬರುತ್ತೆ ಒಂದು ಕಾಯಿ. ಸೊ ನಾವು ಇವತ್ತಿನ ಮಾರ್ಕೆಟಲ್ಲಿ KGಗೆ 45 ರೂಪಾಯಿ ಪರ್ಚೇಸ್ ಮಾಡ್ತೀವಿ. ಅವಾಗ ಆ ಚಿಪ್ಪೆಕಾಯಿ ಏನು ಹಿಡಿದೆ ಆ ರೈತರಿಗೆ ಸುಮಾರು ಈಗ 25, 26, 27 ರೂಪಾಯಿವರೆಗೂ ಅವನಿಗೆ ಸಿಗುತ್ತೆ ರೈತನಿಗೆ. ಆ ಒಂದು ಉದ್ದೇಶದಿಂದ ನಾವೇನು ಮಾಡಿದ್ವಿ ಅಂದರೆ ನಾವು ಸುಲಿದ ಕಾಯನ್ನೇ ಪರ್ಚೇಸ್ ಮಾಡೋದು, ಚಿಪ್ಪೆಕಾಯಿ ತಗೊಳ್ಳಲ್ಲ, ಇಡೀ ಕಾಯಿ ತಗೊಳ್ತಿರಲಿಲ್ಲ, ಸುಲಿದ ಕಾಯನ್ನೇ ತಗೊಳ್ತಿದ್ವಿ. ಈಗ ಬರ್ತಾ ಬರ್ತಾ ನಮ್ಗೇನಾಯ್ತು, ರೈತರುಗಳದೊಂದು ಸಮಸ್ಯೆ ಉಂಟಾಯ್ತು. ಅಲ್ಲಿ ನಮ್ಮಲ್ಲಿ ಕಾಯಿ ಇದೆ, ಆದರೆ ನಮ್ಗೆ ಸುಲಿಯೋಕ್ಕೆ ಜನ ಇಲ್ಲ, ಲೇಬರ್ಸ್ ಇಲ್ಲ, ಸಮಸ್ಯೆ ಇದೆ. ನೀವು ಏನಾದರೂ ಒಂದು ಸುಲಿಯೋದಾದರೆ ನೀವು ಸುಲ್ಕೊಂಡು ತೊಗೊಂಡೋಗ್ಬೋದು ಅಂತ. ಅದೇ ರೀತಿ ನಾವು ಎಲ್ಲ ನಿರ್ದೇಶಕರು, ಅಧ್ಯಕ್ಷರು ಕೂತ್ಕೊಂಡು ಹಿಂಗೆ ಒಂದು ದಿವಸ ಮೀಟಿಂಗಲ್ಲಿ ಮಾತಾಡಿದಾಗ ತೆಂಗಿನಕಾಯಿ ಸುಲಿಯೋ ಮಿಷನ್ ನಾವು ಪರ್ಚೇಸ್ ಮಾಡಿ ಹಳ್ಳಿಗಳಿಗೆ ಹೋಗಿ ರೈತರ ಮನೆಯಲ್ಲೇ ಕಾಯಿಯನ್ನು ಸುಲಿದು ಅಲ್ಲೇ KG ಲೆಕ್ಕದಲ್ಲಿ ನಾವು ಪರ್ಚೇಸ್ ಮಾಡುವಂಥದ್ದು ವ್ಯವಸ್ಥೆಗಳನ್ನು ಮಾಡಬೇಕು. ರೈತರಿಗೆ ಅನುಕೂಲ ಆಗುವಂಗೆ ಆಗುತ್ತೆ. ನಾವು ಬರೀ ಈಗ ವ್ಯಾಪಾರ ದೃಷ್ಟಿಯಲ್ಲಿ ಮಾಡ್ತಾ ಇಲ್ಲ, ಇದು ಬರೀ ವ್ಯಾಪಾರ ದೃಷ್ಟಿಯಿಂದ ನಾವು ಇದನ್ನು ಮಾಡಿಲ್ಲ. ಓನ್ ಟ್ರೇಡ್ ಅಲ್ಲ ನಮ್ದು, ಇದು ಸಂಸ್ಥೆ. ಇದು ರೈತರಿಗೂ ಕೂಡ ಅನುಕೂಲ ಆಗ್ಬೇಕಂತೇಳಿ ಅದೊಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾಯಿ ಸುಲಿಯೋ ಮಿಷನ್ ಮಾಡ್ಬೇಕಂತ ಒಂದು ತೀರ್ಮಾನಕ್ಕೆ ಬಂದ್ವಿ. ಓಕೆ. ಒಂದು ಮುಖ್ಯವಾಗಿ ಒಂದು ಲೇಬರ್ ಸಮಸ್ಯೆ ಆಗ್ತಿತ್ತು. ಹೌದೌದು. ಮತ್ತೆ ನಿಮ್ಗೆ ರೇಟಿನ ದರ ರೈತರಿಗೆ ಅದು ಯಾರಿಗೂ ಗೊತ್ತಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ವ್ಯಾಪಾರಸ್ಥರೆಲ್ಲ ಈ ಶಿವಮೊಗ್ಗದಿಂದ ಬರ್ತಾರೆ, ತಿಪ್ಟೂರಿಂದ ಬರ್ತಾರೆ, ಸಿರ್ಸಿಂದ ಬರ್ತಾರೆ, ಎಲ್ಲೆಲ್ಲೋ ಕಡೆಯಿಂದ ಬರ್ತಾರೆ, ಲೋಕಲ್ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಇಡಿಕಾಯಿ ಅಂದ್ರೆ ನೀವು ಹೋಲ್ಸೇಲ್ ಆಗಿ ತಗೊಂಡ್ಬಿಡ್ತಾರೆ 18 ರೂಪಾಯಿಯನ್ನ. ಅವ್ರಿಗೆ ಏನಾಗುತ್ತಂದ್ರೆ ಅಯ್ಯೋ ಒಂಥರ ತೆಂಗಿನಕಾಯಿ ಹೋದ್ರೆ ಸಾಕಾಗುತ್ತಪ್ಪ ಅಂದ್ರೆ ಸುಲಿಯಕ್ಕೆ ಲೇಬರ್ ಇಲ್ಲ, ಏನಾಗುತ್ತೆ. ಆ ರೇಟು ನಿಮಗೆ ಕಂಪೇರ್ ಮಾಡಿದ್ರೆ, ಇವತ್ತು ನಾನು ಹೇಳ್ದೆ ನಿಮ್ಗೆ ಫಸ್ಟ್ ಹೇಳಿದೆ, ಕಂಪೇರ್ ಮಾಡಿದ್ರೆ ಇವತ್ತಿನ ರೇಟಲ್ಲಿ ಆ ರೈತರಿಗೆ ಏನು ಇಡೀಕಾಯಿ ಅವರು 15ರಿಂದ 20 ರೂಪಾಯಿ ಕೊಡ್ತಾರೆ, ಅದೇ ನಮ್ಮ ಸಂಸ್ಥೆ ಸುಲಿದು ನಾವು ಕೊಟ್ರೆ ಒಂದು ಕಾಯಿಗೆ ನಾವು ಲೆಕ್ಕ ಹಾಕಿದ್ರೆ ಸುಮಾರು ಇವತ್ತು 25-30 ರೂಪಾಯಿ ಸಿಕ್ಕಿದುಂಟು. 800ರಿಂದ 900 ರೂಪಾಯಿ 900 ಗ್ರಾಮ್ ಬಂದಿದ್ದು ಕಾಯಿ ಉಂಟು ನಮ್ಮಲ್ಲಿ, ಉದಾಹರಣೆ ಉಂಟು. ಆದ್ರೆ ಎವರೇಜ್ ನಿಮ್ಗೆ 600ರಿಂದ 700 ಗ್ರಾಮ್ ಖಂಡಿತ ಬರುತ್ತೆ. ಹೌದು. ಆದ್ರಿಂದ ಅವರಿಗೆ ಆ ಒಂದು ಮೊತ್ತ ರೈತರಿಗೆ ಸಿಗುತ್ತೆ. ಆ ಉದ್ದೇಶದಿಂದ ಏನ್ ಮಾಡಿದ್ವಿ ಅಂದ್ರೆ ನಾವು ಒಂದು ಮಿಷನ್ ಖರೀದಿ ಮಾಡ್ಬೇಕಂತ ಒಂದು ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡಿದ್ವಿ. ತೀರ್ಮಾನ ಮಾಡ್ತಾ ಏನಾಯ್ತು, ನಾವು ಕೊಯಮತ್ತೂರಲ್ಲಿ ಒಂದು 2-3 ಮಿಷನ್ಗಳು ನೋಡಿದ್ವಿ. ಓಕೆ. ಇದು ಈ ಸ್ಟಾರ್ ಇಂಡಸ್ಟ್ರಿ ಬರೋಕಿನ ಮೊದಲು ಕೊಯಮತ್ತೂರಿಗೆ ಎಲ್ಲ ಹೋಗಿದ್ದೆ ನಾನು. ಕೊಯಮತ್ತೂರು ನೋಡಿದೆ, ಮತ್ತೆ ಕೇರಳದಲ್ಲಿ ನೋಡಿದೆ, ತುಂಬಾ ಮಿಷನ್ಗಳು ನೋಡಿದ್ವಿ.
ಅದ್ರ ಮೇಲೆ ನಮ್ಮೊಬ್ರು ಸ್ನೇಹಿತರು ಇದ್ರು ಕೊಪ್ಪದಲ್ಲಿ. ಅವ್ರು ಹೇಳಿದ್ರು ಈಗ ಬೆಳಗಾಮಲ್ಲಿ ಒಂದು ಸ್ಟಾರ್ ಅಂತ ಇದೆ, ಅವರು ರೆಡಿ ಮಾಡಿ ಕೊಡ್ತಾರೆ, ಅವ್ರಿಗೊಂದ್ಸರಿ ದಿಲೀಪ್ ಕುಮಾರ್ ಅವ್ರು ಓನರ್ ಅಲ್ಲ, ಅಲ್ಲಿ ಅವ್ರದ್ದು ಭೇಟಿ ಆಗೋಣ ಅಂತೇಳಿ ನಾನು ಮತ್ತೆ ನಮ್ಮ ಡೈರೆಕ್ಟ್ರುಗಳು ಅಲ್ಲಿ ಹೋಗಿದ್ವಿ. ಹೋಗಿ ಅವ್ರನ್ನ ಭೇಟಿ ಮಾಡಿ ಮಿಷನ್ ಎಲ್ಲ ನೋಡಿದ್ವಿ ಅಲ್ಲಿ. ಬಟ್ ಅವತ್ತು ಫಸ್ಟ್ ಹೋಗ್ತಾ ನಮ್ಮ ಹತ್ರ ಶಾಂಪಲಿಗೆ ಕಾಯಿ ಇರಲಿಲ್ಲ, ಅವಳು ಟ್ರಯಲ್ ಅವರು ಹೇಳಿಲ್ಲ, ನಾವು ತಗೊಂಡೋಗಿರ್ಲಿಲ್ಲ. ಸೊ ಬೇರೆ ಒಬ್ಬರಿಗೆ ತಿಪ್ಟರಿ ಕೊಡುವಂಥ ಮಿಷನ್ ತಯಾರಾಗಿ ಮಾಡಿ ಇಟ್ಟಿದ್ರು ಅವರು. ನಾವು ಹೋದ್ವಿ, ಅವ್ರ ಹತ್ರ ಮಾತಾಡಿದ್ವಿ, ಮತ್ತೆ ರೇಟು ಕೂಡ ಅವರು ಕಂಪೇರ್ ಮಾಡಿದಾಗ ನಮಗೆ ಸ್ವಲ್ಪ ಡಿಫ್ರೆನ್ಸ್ ಬಂತು. ಕೊಯಮತ್ತೂರಿಗೆ, ಕೇರಳಕ್ಕೆ ಮತ್ತೆ ಇವ್ರು ಸ್ಟಾರ್ ಅವ್ರದ್ದು ಸ್ವಲ್ಪ ಕಮ್ಮಿನೇ ಆಯ್ತು ನಮ್ಗೆ ಅನಿಸ್ತು. ಸೊ ಓಕೆ ಅಂತ. ಎಷ್ಟಿತ್ತು ಸರ್ ರೇಟ್? ಅದು 2.25, 1.90 ಮತ್ತೆ 2.30 ಹಂಗೆ ಬೇರೆ ಬೇರೆ ರೀತಿಯಲ್ಲಿ ಇತ್ತು ಅವ್ರದ್ದು. ಸೊ ನಾವೇನು ಮಾಡಿದ್ವಿ ಅಂತ ಮತ್ತೆ ಆಯ್ತಂತ ವಾಪಸ್ ಬಂದಿದ್ವಿ ಅಲ್ಲಿಂದ. ಮತ್ತೊಮ್ಮೆ ನಮಗೆ ಮೀಟಿಂಗಲ್ಲಿ ಇಡ್ತಾಗ ಇದು ಆಗ್ಬೋದಾ ಅಂತ ಅನಿಸ್ತು ಸ್ಟಾರ್ ಅವ್ರದ್ದು, ಯಾಕಂದರೆ ರೇಟು ಅವ್ರದ್ದು ಸ್ವಲ್ಪ ರೀಸನಬಲ್ ಕೊಟ್ಟರು ನಮಗೆ. ಬಟ್ ಸೆಕೆಂಡ್ ಟ್ರಿಪ್ ನಾವು ಕಾಯಿ ತೊಗೊಂಡೋಗಿದ್ವಿ ಅಲ್ಲಿಗೆ ಸುಲಿಯಕ್ಕ ಅಂತೇಳಿ. ಸುಲಿಯಕ್ಕೆ ಅಂತ ತೊಗೊಂಡಿದ್ವಿ, ಅಲ್ಲಿ ಸುಲಿದ್ವಿ. ಅಲ್ಲಿ ನಾನು ಏನು ಮಾಡಿದ್ವಿ, ನಾವೊಂದು 50 ಕಾಯಿ ಸುಲ್ಕೊಂಡೋಗಿದೆ. ದೊಡ್ಡ ಕಾಯಿ ಮತ್ತು ಸಣ್ಣ ಕಾಯಿ, ಮೀಡಿಯಂ ಕಾಯಿ, ಎಳೆಕಾಯಿ ಎಲ್ಲದೂ ಕೂಡ ನಾವು ಅಲ್ಲಿ ತೊಗೊಂಡೋದ್ವಿ. ಯಾಕಂದರೆ ತುಂಬ ದೂರ ಇದೆ ಬೆಳಗಾಂ, ಮತ್ತು ನಮ್ಮದು ಮಲೆನಾಡಲ್ವ ಇಲ್ಲಿ, ಅದಕ್ಕೋಸ್ಕರ ನಾವು ಒಂದು 100 ಕಾಯಿ ತೊಗೊಂಡೋಗಿದ್ವಿ. ಅಲ್ಲಿ ಅವರು ಏನು ಮಾಡಿದ್ರೆ ನಮ್ಗೆ ಎಲ್ಲ ಕಾಯಿನೂ ಹಾಕಿ ತೋರಿಸಿದ್ರು ಮಿಷನ್ ಅವರು, ಸ್ಟಾರ್ ಅಲ್ಲಿ ಇದರಲ್ಲಿ ಎಲ್ಲ ಹಾಕಿ ನಮಗೆ ತೋರಿಸಿದ್ದಾರೆ. ಬಟ್ ಅದು ನಮ್ಗೆ ಯಾಕೋ ಅದು ಚೆನ್ನಾಗಾಯ್ತು. ಅವ್ರು ಹೇಳಿದ ಪ್ರಮಾಣನೇ ಅವರು ಗಂಟೆಗೊಂದು 700ರಿಂದ 800 ಅಂತ ಹೇಳಿದರು. ಬಟ್ ನಾವಿಲ್ಲಿ ಅದನ್ನು ಮಾಡ್ತಾಗ ಕೂಡ ಅಷ್ಟೇ ಬಂತು, ಗಂಟೆಗೊಂದು 800ರಿಂದ 800 ಕಾಯಿ ಆರಾಮಾಗಿ ಸುಲಿಬೋದು. ಮತ್ತು ಇದರಲ್ಲಿ ಏನಂದರೆ ನಿಮಗೆ ಈಗೇನ ಮಾಡ್ತಿದ್ವಿ ಅಂದರೆ ನಾವು ರೈತರಿಗೆ, ಈಗ ನೀವು ಉದಾಹರಣೆಗೆ ಯಾವುದೋ ಒಬ್ಬ ನೀವೇ ರೈತರ ಅಂತ ಮಾಡಿ, ಇಲ್ಲಿಂದ ಒಂದು 10 ಕಿಲೋಮೀಟರ್ ಇದೆ ದೂರ ಇದೆ ಕೊಪ್ಪದಿಂದ, ನಿಮ್ಮಲ್ಲಿ ಒಂದು 2,000 ಕಾಯಿ ಇದೆ. ನಾವು ಏನು ಮಾಡ್ತೀವಿ ಅಂದರೆ ಮಿಷನು ಮತ್ತು ನಮ್ಮದು ವೆಹಿಕಲ್ಸ್ಗಳಿದಾವೆ, ಆ ಮಿಷನನ್ನು ರೈತರ ಮನೆ ತಗೊಂಡೋಗಿ ನಿಮ್ಮ ಮನೆಗೆ ತಂದು ಅಲ್ಲಿ, ಅಂದ್ರೆ ಈ ಟ್ರಾಲಿ ನೀವು ಹಾಕ್ಸಿದ್ದು ಅವ್ರು ಕೊಟ್ಟಿರೋದಲ್ಲ? ಇಲ್ಲ, ಇದು ಅದಕ್ಕೇನು ಅವ್ರದ್ದು ಟ್ರಾಲಿ ಬಂದಿಲ್ಲ. ನಾವೇನು ಮಾಡಿದ್ರೆ ರೈತರಿಗೆ ಈಗ ನಮ್ದು ಇಲ್ಲಿ ಕೊಪ್ಪದಲ್ಲಿ ಇದೆ, ನಮ್ಮ ಬ್ರಾಂಚ್ ಇದೆ, ಆಫೀಸ್ ಇದೆ, ಬಟ್ ಅಲ್ಲಿ ವ್ಯವಸ್ಥೆಗಳಿರಲ್ಲ. ಈಗ ಪೇಟೆಲೆಲ್ಲ ಒಂದು 2-3 ಸಾವಿರ ಕಾಯಿ ಸುಲಿಯೋಕೆ ಕಷ್ಟ ಆಗುತ್ತಲ್ಲ, ಡೆಸ್ಟ್ ಬರುತ್ತೆ, ಅದ್ರ ಮೇಲೆ ಆ ಚಿಪ್ಪೆಯನ್ನು ವೇಸ್ಟೇಜ್ ಹಾಕಕ್ಕೆ ಆ ವ್ಯವಸ್ಥೆಗಳು ಬೇಕು. ಹಾಗಾಗಿ ನಮ್ಗೆ ಇಲ್ಲಿಂದ ಒಂದು 6 ಕಿಲೋಮೀಟ್ರು. ಬಟ್ ನಾವೇನು ಮಾಡ್ತೀವಿ ಅಂದರೆ ಈಗ ರೈತರಲ್ಲಿ ಒಂದು 1,000-2,000 ಇದ್ರೆ ನಾವು ಅವ್ರ ಮನೆಗೆ ಹೋಗ್ತೀವಿ. ಅಲ್ಲಿ ಅವ್ರ ಮನೆಗೆ ಹೋಗಿ ಆ ಕಾಯಿನ ಅಲ್ಲೇ ಸುಲಿದು ಆ ಕಾಯಿನ ಅಲ್ಲೇ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿ ಆ ರೈತರದ್ದು ಖಾತೆ ನಮ್ಮ ಬ್ಯಾಂಕಲ್ಲಿ ಇದ್ರೆ, ನಮ್ಮ ಸೊಸೈಟಿಲಿ ಇದ್ರೆ, ಆ ಖಾತೆಗೆ ಹಣವನ್ನು ಜಮಾ ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಆರಂಭ ಮಾಡಿದ್ವಿ.